ಹಂಗೇನಿಲ್ಲಕ್ಕ, ನಾನು ಗೆಲ್ಬೇಕಂತೇಳಿ ಬಂದಿದ್ದಿಲ್ಲ. ಹಂಗಂತಾನೆ ಸರಿ. ನಾ ಆಡೋದೆಲ್ಲ ನೋಡಿದ್ರೆ ಕಪ್ ತಗೋಬೇಕು ಅಂತಾನೆ ಆಡ್ತಾ ಇದೀನಿ ಅಂತಾನೆ. ಹಂಗೇನಿಲ್ಲಕ್ಕ, ಮತ್ತಂಗೇನಿಲ್ಲ ಅಂತಾನೆ. ಮಾತಾಡಿ ಸರಿ, ದುಡ್ಡು ನೀನು ಇಟ್ಕೋ, ಕಪ್ ನಾನು ಎತ್ಕೊಂಡು ಹೋಗ್ತೀನಿ. ನಾ ಆಟ ಗೆದ್ದೀನಿ. ಕಪ್ ನಾ ಆಟ ಗೆದ್ದೆ, ಕಪ್ ಕೊಟ್ಟಾರಕ್ಕ. ಹೌದು, ಯಾರು ಅಂದ್ರೆ ದಡ್ಡ ಅಂದ್ರು ಅಂತೇಳಿ ಆಚೆ ಕಳಿಸ್ದ. ಪಂಚಾಯತಿ ದಿನ ಒಂದು ಸುದೀಪ್ ಸರ್ ಒಂದು ಮಾತು ಹೇಳ್ತೀರಾ? ಹನುಮಂತ್ ಈಗ ಆಟ ಆಡ್ತಾವನೆ ಅಂತ, ಬಟ್ ಯಾರಿಗೂ ಗೊತ್ತಿಲ್ಲ ನಾನು ಆಟ ಶುರು ಮಾಡಿ ತುಂಬಾ ದಿನ ಆಯ್ತು ಅಂತ. ಸೊ ಯಾವ ಮೈಂಡ್ ಸೆಟ್ ಅಲ್ಲಿ ಒಳಗಡೆ ಹೋಗಿದ್ರಿ ನೀವು? ಅದಣ್ಣ, ನಾನು ಬಿಗ್ ಬಾಸ್ ದೇವರಾಣಿಗೆ ನೋಡ್ತಿದ್ದಿಲ್ಲ, ಕೇಳ್ತಿದ್ದೆ. ಅಂದ್ರೆ ನಾನು ಬೇರೆ ನಮ್ಮ ಜಿ ಕನ್ನಡದಾಗ ಇದ್ನಲ್ಲ, ಅದು ತವರ ಮನೆ ಇದ್ದಂಗೆ ಇತ್ತ. ಇಲ್ಲಿ ಗಂಡನ ಮನೆಗೆ ಬಂದೀನಿ, ಕಲರ್ಸ್ ಕನ್ನಡ ಅನ್ನೋ ದಿವಸ ನಾನು ಅದನ್ನ ಭಾಳ ನೋಡ್ತಿದ್ವಿ. ಇದೇನೋ ನಮ್ಮ ದೋಸ್ತರೆಲ್ಲ ನೋಡ್ತಿದ್ರು ಬಿಗ್ ಬಾಸ್ ಅಣ್ಣ, ಹೋಗಿ ಒಂದ್ಸಲ ಏನಾರಾಗಲಿ, ಅವನ ಹೆಸರಾಗಲಿ ಏನಾರಾಗಲಿ, ಒಟ್ಟ ಒಂದ್ಸಲ ಸುದೀಪ್ ಸರ್ ಇರೋ ಮಟ್ಟ ಹೋಗಂತಂದ್ರೆ ಅದಕ್ಕೆ ಬಂದೆ ಅಣ್ಣ.